ಏನ ಅಲ್ಲೇ ಹೊರಗ್ ಮಾಡ್ರಿ, ಅಲ್ಲೇ ರೈತ ಇದ್ರ ಬತ್ತಕ್ ಮಾಡ್ರಿ. ನಿಮ್ ಸಲ ಇದು ಮಾಡ್ಕೊಬ್ಯಾಡ್ರಿ. ಟ್ರೈನ್ ಅವ್ರ ಟ್ರೈನ್ ಸಲ ತಗೋಲ್ಲ, ನಾವ್ ಗೇಟ್ ನಾವ್ ಬಂದ್ ಮಾಡಕ್ ಸಾಧ್ಯತಿ. ಯಾರ್ ಮಾಡ್ತಾರ ಮತ್ತೆ? ಗೇಟ್ ಯಾರು ಬಂದ್ ಮಾಡ್ಯಾರ? ಹೋಮರ ಯಾರು ಬಂದ್ ಮಾಡ್ಯಾರ? ಮತ್ತೆ ಅವ್ರು ಬಂದ್ ಮಾಡ್ಯಾರ. ಇನ್ನೊಂದ್ ಟ್ರೈನ್ ಬರ್ತೈತೆ ಹೇಳ. ಬರ್ರಿ ಬರ್ರಿ. ನಾವು ಟ್ರೈನ್ ತಡ್ರಿ ತಡ್ರಿ 15-20 ಮಿನಿಟ್ ಬರ್ರಿ. ಫ್ಲೈವರ್ ಆದ್ರೆ ಸರಿ ಹಾಕದಲ್ಲ ಸರ್? ಸರ್ ಇದು ಫ್ಲೈವರ್ ಆಗ್ಬೇಕು, ಅಂಡರ್ ಪಾಸ್ ಆಗ್ಬೇಕು ಸರ್. ಫ್ಲೈವರ್ ಆಗ್ಬೇಕತ್ರಲ್ಲ ಸರ್? ಸರ್ ಇದು ರೈಲ್ವೆ ಕ್ರಾಸಿಂಗ್ ಫ್ಲೈವರ್ ಆಗ್ಬೇಕು, ಏನ್ ಅಂಡರ್ ಪಾಸ್ ಆಗ್ಬೇಕು ಸರ್? ಫ್ಲೈವರ್ ಆಗ್ಬೇಕಿಲ್ಲ ಸರ್? ಸರ್ ಏನ್ ತಾವ್ ಫ್ಲೈವರ್ ಆಗ್ಬೇಕು, ಅಂಡರ್ ಪಾಸ್ ಆಗ್ಬೇಕು ಸರ್? ಫ್ಲೈವರ್ ಆಗ್ಬೇಕಿಲ್ಲ ಸರ್? ಅಂಡರ್ಗ್ರೌಂಡ್ ಆದ್ರೆ ಸರ್ ದೊಡ್ಡ ಗಾಡಿ ಹೋಗುದಿಲ್ಲ, ಏನು ಆಗಲ್ಲ. ಈಗ ನಮಗ್ ಬಾಗೇವಾಡಿ ರೋಡ್ ಎಷ್ಟ್ ಅವಶ್ಯ ಇದೆ, ಬಾಲ್ಕೋಟ್ ರೋಡ್ ಅಷ್ಟೇ ಅವಶ್ಯ ಇದೆ. ಇದು ಫ್ಲೈವರ್ ಆಗಬೇಕತ್ತೀರ, ಹೌದಿಲ್ಲ ಸರ್? ಅದೇ 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 ನಡೆದ ಸರ್. ಅದೇ ಸರ್ ಇದು ಫ್ಲೈವರ್ ಆಗ್ಬೇಕು, ಅಂಡರ್ ಪಾಸ್ ಆಗ್ಬೇಕು ಸರ್? ಯಾಕಂದ್ರೆ ದೊಡ್ಡ ಗಾಡಿ ಹೋದ್ರೆ ಬೈಪಾಸ್ ಮ್ಯಾಗಿಂದ ಮ್ಯಾಗ ಹೋಗ್ತದ್ರಿ. ಹಾ ರೀ. ಇದು ನೀವು ಅಂಡರ್ಗ್ರೌಂಡ್ ಮಾಡಿದ್ರೆ ಅದು ತಟ್ಟತಾವ್ರಿ. ಈಗ ಬೈಪಾಸ್ ಲಿಂದ ಗಾಡಿ ದೊಡ್ಡ ಬರ್ತಾವ. ಹಾ ಸರ್. ಈಗ ನಾವು ಹೋಗ್ಬೇಕಾದ್ರೆ ಹಿಂಗ್ ನಿಂದಿರ್ಬೇಕಾಗ್ತದೆ. ಅದಕ್ಕೆ ಫ್ಲೈವರ್ ಸರಿ, ಹೌದಿಲ್ಲ ಸರ್? ಸರ್ ಅಂಡರ್ ಪಾಸ್ ಆಗ್ಬೇಕು ಸರ್? फ्लाईओवर बहुत जरूरी है सर. फ्लाईओवर होना चाहिए. ಫ್ಲೈವರ್ ಹೋನಾ ಚಾಹಿಯೆ ಸರ್? ಮತ್ತೆ ಈ ಸಂಸದರು ಅಂಡರ್ ಪಾಸ್ ಮಾಡ್ತೀವಿ ಅಂತಾರಲ್ಲ? फ्लाईओवर इज बेस्ट. ಹೌದಿಲ್ಲ ಸರ್? ನೋಡ್ರಿ, ಸ್ಟೇಟ್ ಗೌರ್ಮೆಂಟ್ ದವರು ನಮಗೆ 8-9 ಕೋಟಿ ರೂಪಾಯಿ ಕೊಡಾತಿಲ್ಲ. ಪೈಪ್ ಅವೆಲ್ಲ ತೆಗೆದು ಹೋಗಿಲಾಕ ನಮ್ಗೆ ಕೊಡಾತಿಲ್ಲ. ನಮ್ಗೆ ಅಂಡರ್ ಪಾಸ್ ಮಾಡಾಕ ಅವ್ರ ಸಹಕಾರ ತೋಳತಾರ ಅಂತ ಹೇಳ್ತಾ ಇದಾರ. ನಾವು ಅದು ಬೇಡ, ನಮಗ್ ಫ್ಲೈಓವರ್ ಆಗ್ಬೇಕಂತೇಳಿ ನಮ್ಮ ಸಂಘಟನೆಯವರು 4-5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಆದ್ರೂ ಅವರು ಫ್ಲೈಓವರ್ ಬೇಡ, ಅಂಡರ್ ಪಾಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಿಮ್ಮ ಅಭಿಪ್ರಾಯ? ಫ್ಲೈಓವರ್ ಆಗ್ಬೇಕು? ಫ್ಲೈಓವರ್ ಹೋನಾ ಚಾಹಿಯೆ. ಬೆಸ್ಟ್ ಅಲ್ಲ ಸರ್? ಓಕೆ ಸರ್, ಓಕೆ ಸರ್. ಅಪ್ರಾಕ್ಸಿಮೇಟ್ ಸರ್ 40 to 50 ನಂಬರ್ಸ್. ನೋಡಿ ಸರ್, ಇಲ್ಲಿ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ನಾವು ಇದು ಫ್ಲೈಓವರ್ ಆಗ್ಬೇಕು ಅಂತೇಳಿ 4-5 ವರ್ಷದಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇಲ್ಲಿ ಸಾರ್ವಜನಿಕರಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ ಅಂತೇಳಿ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಆಮೇಲೆ ಮಾನ್ಯ ಸಂಸದರಿಗೂ, ನಗರ ಶಾಸಕರಿಗೂ 4-5 ವರ್ಷದಿಂದ ನಾವಿದು ಫ್ಲೈಓವರ್ ಮಾಡಿ ಅಲ್ಲೇನು ಬಾಗೇವಾಡಿ ರಸ್ತೆ ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಮುಖ್ಯ ಇದು ಬಾಲ್ಕೋಟ್ ರಸ್ತೆನೂ ಇದೆ. ಇದನ್ನ ನೀವು ಕೇರ್ಲೆಸ್ ಮಾಡಬೇಡಿ. ಇದು ಅಂಡರ್ ಪಾಸ್ ಮಾಡಿದ್ರೆ ನೀರು ನಿಲ್ತವೆ, ಇದು ಅವೈಜ್ಞಾನಿಕ ಆಗ್ತದೆ. ಇದು ಅಂಡರ್ ಪಾಸ್ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ. ನಮಗೆ ಯಾವುದೇ ಕಾರಣಕ್ಕೆ ಫ್ಲೈಓವರ್ ಆಗ್ಬೇಕು ಅಂತೇಳಿ ನಾವು ಅವರಿಗೆ ಒಂದು 4-5 ಸಾರಿ ಮನವಿ ಕೊಟ್ಟಿವಿ. ಮೊನ್ನೆ ಒಂದು ವಾರ ಹಿಂದೆ ಮತ್ತೆ ನಾವು ಇದು ಅಂಡರ್ ಪಾಸ್ ಮಾಡಿಕ್ಕೆ ನಾವು ಅವಕಾಶ ಕೊಡುದಿಲ್ಲ, ಇದು ಫ್ಲೈಓವರ್ ಮಾಡಬೇಕು. ಎಲ್ಲ ಸಾರ್ವಜನಿಕರೇನಿದೆ ಅವರೆಲ್ಲ ಫ್ಲೈಓವರ್ ಆಗ್ಬೇಕು, ಅಂಡರ್ ಪಾಸ್ ಮಾಡಿದ್ರೆ ಇದೆಲ್ಲ ನೀರು ನಿಂದಿರ್ತಾವ ಅಂತ ಹೇಳಿ ಎಷ್ಟೋ ಸಾರ್ವಜನಿಕರು, 100 ಸಾರ್ವಜನಿಕರು ಕೇಳಿದ್ರು ಕೂಡ ಎಲ್ಲರೂ ಇಲ್ಲ, ನಮಗೆ ಫ್ಲೈಓವರ್ ಬೇಕು, ಅಂಡರ್ ಪಾಸ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಮಾನ್ಯ ನಮ್ಮ ಸಂಸದರಿಗೆ ಹೋಗಿ ವಿನಂತಿ ಮಾಡ್ಲಿಕ್ಕಾಗಿ, ಇಲ್ಲ ನೀವು ಫ್ಲೈಓವರ್ ಮಾಡ್ಕೋರಿ, ನಾನಂತೂ ಅಂಡರ್ ಪಾಸ್ ಮಾಡ್ತೀನಿ ಅಂತೇಳಿ ನಮಗೆ ಈ ತರ ಉಲ್ಟಾ ಮಾತಾಡ್ತಾರೆ. ಈ ವ್ಯವಸ್ಥೆ ಮತ್ತೊಂದೇನಂದ್ರೆ, ಜನಪ್ರತಿನಿಧಿಗಳು ಆದಂತವ್ರು ಯಾವುದೇ ಪಕ್ಷದಲ್ಲಿರ್ಲಿ ಅವರು ಆರಿಸ್ ಬರುವವರಿಗೆ ಮಾತ್ರ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಇನ್ನಿತರ ಪಕ್ಷ ಇರಲಿ, ಆರಿಸ್ ಬಂದ ಮೇಲೆ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳು ಆಗಿ ಕೇಂದ್ರದಲ್ಲಿ ನಮಗ ಬರ್ತಕ್ಕಂಥ ಪಾಲು, ರಾಜ್ಯದಲ್ಲಿ ಬರ್ತಕ್ಕಂಥ ಪಾಲು ಎಲ್ಲರೂ ಸೇರಿ ನಮ್ಮ ಬಿಜಾಪುರಕ್ಕೆ ಏನ್ ಬರ್ಬೇಕಾಗಿದೆ ಮೂಲಭೂತ ಸೌಲಭ್ಯ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗಿ ತರಿಸುವಂತ ಕೆಲಸ ಮಾಡೋದು ಬಿಟ್ಟ ಒಬ್ರ ಕಾಲು ಒಬ್ರು ಜಗುದು ಇಂಥ ಒಂದು ಹೊಲಸು ವ್ಯವಸ್ಥೆ ಇಟ್ಕೊಂಡು ಇಲ್ಲಿ ಜನಪ್ರತಿನಿಧಿ ಆದಂಥವ್ರು ಸರಿಯಾಗಿ ದೂರದೃಷ್ಟಿ ಇಟ್ಕೊಂಡ ಸಾರ್ವಜನಿಕರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವಂತ ಜನಪ್ರತಿನಿಧಿಗಳು ಆಗಲಾರ್ದನೆ
ನೀನೇ ನಮ್ ಜೊತೆ ಮಾತಾಡ್ತಾರೆ. ಇಲ್ಲ ಅವ್ರಿಗೇನು ಬರೀ ನಡೆದಾಡ್ಲಕ್ಕಟ್ಟ ಆದ್ರೆ ಸಾಕಲ್ಲ, ನೀನ್ಗೇನ್ ಮಾಡೋದಪ್ಪ, ನೀ ಏನ್ ಮಾಡೋದು ತಗೊಂಡು ಎದಕ್ ಸುಮ್ನೆ ನೀ ಅಟ್ಯಾಕ್ ತಾಪ್ ಮಾಡ್ಕೊಳತ್ತೆ ಅಂತೇಳಿ ನನ್ನ ಜೋಡಿ ಮಾತಾಡ್ತಾರೆ. ಇಂಥ ಹೊಲಸು ವ್ಯವಸ್ಥೆ ಇರಬಾರ್ದು. ಇಲ್ಲಿ ಸಾರ್ವಜನಿಕರ ಜನಪ್ರತಿನಿಧಿಗಳಾಗಿ ನೀವು ನಿಸ್ವಾರ್ಥ ಸೇವೆ ಸಲ್ಲಿಸೋದು ಇದು ಶಾಶ್ವತ ಕೆಲಸ ಆಗ್ತದೆ. ಅಲ್ಲಿ ಜುಮ್ನಾಡ್ ರೋಡ್ ಏನ್ ಬಂದ್ ನಿಂತದ, ಅಲ್ಲಿ ಜುಮ್ನಾಡ್ ರೋಡ್ ಏನ್ ರಿಂಗ್ ರೋಡಿಗೆ ಬಂದ್ ನಿಂತಿದೆ, ಸೆಂಟ್ರ್ ಕಾಲಮ್ ಹಾಕೊಂಡ ಇದಕ್ಕೆ ಫ್ಲೈಓವರ್ ಮಾಡಿ ಇಲ್ಲಿ ಮಧುವನ್ ಹೋಟೆಲ್ ಮುಂದೆ ಅಥವಾ ವೆಸ್ಟರ್ನ್ ಮುಂದೆ ಇಳಿಸ್ಬಿಟ್ರೆ ಈ ಕಡೆ ರಾಮನಗರಕ್ಕೆ ಈ ಕಡೆ ಬಾಲ್ಕೋಟ್ ರಸ್ತೆಗೆ ಹೋಗ್ತಾವ. ಇಂಥ ಒಂದು ಸರಳ ಇದ್ದಿದ್ದನ್ನ ಮತ್ತೆ ಶಾಶ್ವತ ಆಗುವಂಥದ್ದು ನೀವು ಇಂಥ ಕೆಲಸ ಮಾಡ್ರಿ, ನೀವು ಅಂಡರ್ ಪಾಸ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು ಅವರು ಕೇಳಕ್ ತಯಾರಲ್ಲ. ಈ 70 ಕೋಟಿ ರೂಪಾಯಿ ತನ ಯಾರು ಕೊಡ್ತಾರ ಅಂತ ಹೇಳ್ತಾರ. ಏನ್ ನಮ್ಮ ಅಪ್ಪನ ಮನೆ ತರೋದಿಲ್ಲ, ಅವ್ರ ಅಪ್ಪನ ಮನೆ ತರೋದಿಲ್ಲ. ಇದು ನಾವು ಕಟ್ಟುವಂತ ತೆರಿಗೆ ದುಡ್ಡನ್ನ ಸರ್ಕಾರದಿಂದ ಇಲ್ಲ ನಮ್ಮ ಸಾರ್ವಜನಿಕರಿಗೆ ಭಯಂಕರ ಅನ್ಯಾಯ ಆಗ್ತಾ ಇದೆ. ನಮಗೆ ಯಾವುದೇ ಕಾರಣಕ್ಕೆ ನೀವು ಇಲ್ಲಿ ನನಗೆ ಫಂಡ್ ಬಿಡುಗಡೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಡ ಹಾಕ್ಬೇಕು ನಮ್ಮ ಸಂಸದರು. ಇಲ್ಲಿ ನಮ್ಮ ರಾಜ್ಯ ರೈಲ್ವೆ ಖಾತೆ ಸಚಿವರಿದ್ದಾರೆ, ನಮ್ಮ ಸೋಮನ್ ಸರ್ ಸಚಿವರಿದ್ದಾರೆ, ಅವ್ರಿಗೆ ಮನವೊಲಿಸಿ ಮತ್ತೆ ಎಲ್ಲರನ್ನು ಒಗ್ಗಟ್ಟು ಮಾಡ್ಕೊಂಡು ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡಿಸ್ಕೊಂಡು ಅವರಿಗೆ ಮನವೊಲಿಸಿ ಇದು ಫ್ಲೈಓವರ್ ಮಾಡ್ಲಿಕ್ಕೆ ಎಲ್ಲ ಸಾರ್ವಜನಿಕರು ಮತ್ತೆ ಎಲ್ಲ ಸಂಘಟಕರು ಕೂಡಿ ಇದು ಫ್ಲೈಓವರ್ ಆಗ್ಬೇಕಂತ ಹೇಳ್ತಾ ಇದಾರೆ, ಇದು ಅಂಡರ್ ಪಾಸ್ ಬ್ಯಾಡ್ ಅಂತ ಹೇಳ್ತಾ ಇದಾರೆ ಅನ್ನುವಂಥದ್ದು ನೀವು ಮನವರಿಕೆ ಮಾಡ್ಕೊಂಡು ಅಲ್ಲಿ ಫಂಡ್ ತರಬೇಕು. ಇಲ್ಲ ನಮಗೆ 70 ಕೋಟಿ ಹೆಚ್ಚಾಗ್ತಂದ್ರೆ ನಾವೇನ್ ಮಾಡೋಣ? ಅದಕ್ಕೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ, ನಮ್ದು ಬಾಗಲಕೋಟ್ ರಸ್ತೆ ಎಷ್ಟು ಮುಖ್ಯದೆಯೋ ಬಾಗೇಡ್ ರಸ್ತೆನೂ ಅಷ್ಟೇ ಮುಖ್ಯದೆ. ಇದನ್ನ ಅಂಡರ್ ಪಾಸ್ ಮಾಡಿದ್ರೆ ಈ ವ್ಯವಸ್ಥೆ ಎಲ್ಲ ಕೆಡ್ತದ. ಅದ್ರ ಸಲುವಾಗಿ ನಾವು ವಿನಂತಿ ಮಾಡ್ಕೊಳ್ಳೋದು ಎಲ್ಲ ಜನಪ್ರತಿನಿಧಿಯಲ್ಲಿ, ನಮ್ಮ ಮಾನ್ಯ ಸಂಸದರಲ್ಲಿ ಇನ್ನೂ ಕಾಲು ಮಿಂಚಿಲ್ಲ, ನೀವು ಬೇಕಾದ್ರೆ ಸ್ವತಃನೇ ಬರೀ ಇಲ್ಲಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಕೇಳ್ರಿ. ಇಲ್ಲಿ ಏನ್ ಗೇಟ್ ಹಾಕ್ತಾರ, ಈ ಕಡೆ ಒಂದು ಅರ್ಧ ಕಿಲೋಮೀಟರ್ ಇರ್ತಾವ, ಈ ಕಡೆ ಒಂದು ಅರ್ಧ ಕಿಲೋಮೀಟರ್ ಇರ್ತಿರ್ತಾವ. 45 ರಿಂದ 50 ಟ್ರೈನ್ ಹೋಗ್ತಾವ ಇಲ್ಲಿ ದಿನಾಲು 20 ರಿಂದ 30 ನಿಮಿಷ ನರ್ಕ ಅನುಭವಿಸ್ಬೇಕು. ಆಮೇಲೆ ಒಂದು ಟ್ರೈನ್ ಹೋದ್ಮೇಲೆ ಇನ್ನೊಂದು ಟ್ರೈನ್ ಬರ್ತಾ ಗೇಟ್ ತೆಗೆದಿಲ್ಲ ಅವರು, ಮತ್ತೆ ಅದೊಂದು 10-15 ನಿಮಿಷ ಅರ್ಧ ತಾಸು ಮೇಲ್ ನಿಂದಿರ್ತಾರೆ. ಎಲ್ಲಿ ವೆಸ್ಟ್ ಎಂಡ್ ಭಾರತನ ಗಾಡಿ ನಿಂತಿರ್ತಾವ, ಈ ಕಡೆ ರಿಂಗ್ ರೋಡ್ ತನ ಗಾಡಿ ನಿಂತಿರ್ತಾವ. ಇಂಥ ಅನ್ಯಾಯ ಕೆಲಸ ನಡೆದಿದೆ ಎಲ್ಲ ಸಾರ್ವಜನಿಕರಿಗೆ. ಇದು ಬರೀ ಒಂದು ಟ್ರೈನ್ ಹೋದ್ರೆ ಅಷ್ಟೇ ಅಲ್ಲ, ಹಿಂಗ 40 ಟ್ರೈನ್ ಹೋಗುತ್ತಾನು ಪ್ರತಿಯೊಬ್ರು ಇಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಬೇಕಾದ್ರೆ ಈಗ ತಾನೇ ಜಸ್ಟ್ ಈಗ ಬರ್ತದ ಒಂದು 5 ನಿಮಿಷನಾಗ ಇದು ಇಲ್ಲಿ ಯಾವ ಟೈಪ್ ಸಂಘರ್ಷ ನಡೀತದ ಅನ್ನುವಂಥದ್ದು ವಿಡಿಯೋ ಮೂಲಕ ನಿಮ್ಗೆ ಜನಪ್ರತಿನಿಧಿ ತಿಳಿಸ್ತಾರೆ. ಬೇಕಾದ್ರೆ ನಮ್ಮ ಮಾತಿಗೆ ನೀವು ಇದು ಕೊಡ್ಬೇಡ್ರಿ, ಸ್ವತಃ ಇಲ್ಲಿ ಬಂದು ಸ್ಥಾನಿಕ ಚೌಕಾಸಿ ಮಾಡ್ರಿ, ಏನು ಸಾರ್ವಜನಿಕರ ಅಭಿಪ್ರಾಯ ಕೇಳ್ರಿ ಅವ್ರದ್ದು. ಇಲ್ಲ ಇದು ಫ್ಲೈಓವರ್ ಮಾಡತಾರೋ ಏನು ಅಂಡರ್ ಪಾಸ್ ಮಾಡತಾರೋ ಅದ್ರ ಮೇಲೆ ನೀವು ತೀರ್ಮಾನ ತಗೊಳ್ರಿ. ಅದು ಎಷ್ಟು ಒಂದು 70 ಕೋಟಿ ಅಲ್ಲ, ಇನ್ನ 100 ಕೋಟಿ ಆಗ್ಲಿ, ಇದು ಶಾಶ್ವತ ಆಗುವಂತ ಕೆಲಸ ನೀವು ದಿಟ್ಟ ಕ್ರಮ ತಗೊಳ್ರಿ. ಯಾಕಂದ್ರೆ ಎಷ್ಟೋ ಈಗ ಹುಬ್ಳಿ ಮಹಾನಗರ ಪಾಲಿಕೆ ಆಗಿರ್ಬೋದು, ಬೆಳಗಾವಿ ಮಹಾನಗರ ಪಾಲಿಕೆ ಆಗಿರ್ಬೋದು, ಅಲ್ಲಿ ಸಂಸದರು ಏನು ಕೇಂದ್ರ ಸಚಿವರು ಎಷ್ಟೆಷ್ಟು ದುಡ್ಡು ತಂದು ಅವರು ಅಲ್ಲಿ ಊರು ಸುಧಾರಣೆ ಮಾಡ್ತಾ ಇದ್ದಾರೆ. ನಮ್ಮ ಐತಿಹಾಸಿಕ ಪ್ರವಾಸಿ ಸ್ಥಾನ ನಮ್ಮ ಬಿಜಾಪುರ ಜಿಲ್ಲೆ, ಬಿಜಾಪುರ ಪ್ರವಾಸಿ ಸ್ಥಾನ, ಇಡೀ ಗೋಲ್ ಗುಂಬಜ್ ಅಂತೂ ಪ್ರಸಿದ್ಧವಾದಂಥದ್ದು ನಮ್ಮ ನಗರ. ನಮ್ಮಲ್ಲಿ ಎಲ್ಲ ಪ್ರವಾಸಿ ಸ್ಥಾನ ಇದೆ. ಮತ್ತೆ ಇಲ್ಲಿ 70 ಕೋಟಿ 100 ಕೋಟಿ ರೂಪಾಯಿ ತಂದು ಇದನ್ನ ನೀವು ಸಾಕಷ್ಟು ಡೆವಲಪ್ ಮಾಡ್ಬೋದು. ಮತ್ತೆ ಈ ಬಾಗಲಕೋಟೆ ರೋಡ್ ಕೂಡ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಬೋದು. ಇಲ್ಲಿ ಸರ್ಕಾರಿ ಇಲಾಖೆಗಳು 5-6 ಇಲಾಖೆಗಳು ಇದಾವೆ. ಇಲ್ಲಿ ಸರ್ಕಾರಿ ಇಲಾಖೆಗಳು ಬಾಗಲಕೋಟೆ ರಸ್ತೆ, ಆಮೇಲೆ 5-6 ಸರ್ಕಾರಿ ಶಾಲಾ ಕಾಲೇಜ್ಗಳು ಇದಾವ. ಅವೆಲ್ಲ ಕಾಲೇಜ್ ಸಾವಿರಾರು ಹುಡುಗರು ಈಗ ತಮ್ಮ PDC ಕಾಲೇಜ್ ಎಕ್ಸಾಂಪಲ್ ಉದಾಹರಣೆ ಹೇಳ್ತೀನಿ, PDC ಕಾಲೇಜಿಂದ ಹೊರಗೆ ಬಂದ್ರೆ ಸೀದಾ ರೋಡ್ ಮೇಲೆ ಬರಬೇಕು. ಇಂಥ ಒಂದು ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ಲೇಬೇಕು. ಇದು ಮತ್ತು ಮನುಗುಳಗಿಸಿ ಅಲ್ಲಿ ಸಿಂಗಲ್ ರಸ್ತೆ. ಹಿಂಗ್ ಇದೆಲ್ಲ ಯಾಕೆ ಅನಾನುಕೂಲ ಯಾಕೆ ಮಾಡ್ತಾ ಇದ್ದೀರಿ? ನಮ್ಮ ಬಿಜಾಪುರ ಜಿಲ್ಲೆ ಜನ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ? 70-80 ವರ್ಷ ಆಯ್ತು ಟ್ಯಾಕ್ಸ್ ಕಟ್ತಾನೆ ಇದ್ದಾರೆ. ನೀವು ಮೂಲಭೂತ ಸೌಲಭ್ಯಗಳು ಒದಗಿಸುವಂತ ಕೆಲಸ ಯಾಕೆ ಜನಪ್ರತಿನಿಧಿ ಮಾಡ್ತಾ ಇಲ್ಲ? ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಜನಪ್ರತಿನಿಧಿ ಆಗೋದು ಬಿಟ್ಟು ನಮ್ಮ ಸಾರ್ವಜನಿಕರ ಹಿತ ಕಾಪಾಡುವಂತ ಜನಪ್ರತಿನಿಧಿ ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೇವ್ ಸೂರವಶಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ. ಎಲ್ಲರಿಗೆ ಜೈ ಭೀಮ್, ನಮೋ ಬುದ್ಧಾಯ್. ಇಲ್ಲಿ ಏನು ಓಜರಮನ ಇಬ್ರಾಂಪುರ್ ಗೇಟ್ ಅಂತ ಹೇಳಿ ರೈಲ್ವೆ ಪಟ್ರಿ ಬರುತ್ತೆ. ಆ ಪಟ್ರಿ ಮೇಲೆ ದಿವ್ಸಕ್ಕೆ ಒಂದು 42 ಟ್ರೈನ್ ಅಡ್ಡಾಡ್ತಾವು. 42 ಟ್ರೈನ್ ಅಡ್ಡಾಡುವಾಗ ನಾವು ಒಂದು ಸ್ವಲ್ಪ ಮನೆ ಅಡಚಣೆಗೆ ಎದಕ್ಕರೆ ಹೋಗೋದು ಬರೋದು ಆದ್ರೆ ಒಂದು 42 ಸಲ ನಿಂದ್ರಬೇಕಾಗ್ತದಿಲ್ಲ. ನಾವು ಈಚೆ ಕಡೆ ನಿಂದ್ರೋದು, ಆಚೆ ಕಡೆ ನಿಂದ್ರೋದು. ಅದಕ್ಕೆ ಏನಲ್ಲಿ 3 ಕಡೆದು ಏನು ಇದು ಮಾಡಿರಿ, ರಸ್ತಾ ಮಾಡಿರಿ, ಬ್ರಿಡ್ಜ್, ಅದು ಪೂರಾ ಕನೆಕ್ಟ್ ಮಾಡಿ ಪೂರಾ ಇಳಿತನ ತರ್ಬೇಕು ಮ್ಯಾಗಿಂದ ಅಂತ ಹೇಳಿ ನಾವು ಮೊನ್ನೆನೂ ಒಂದು ನ್ಯೂಸ್ ಮಾಡಿದ್ದೇವೆ, ಈ ಸಲನೂ ನ್ಯೂಸ್ ಮಾಡ್ಲಾತ್ತಿದ್ದೇವೆ. ದಯವಿಟ್ಟು ನಾನು MP ಅವ್ರಿಗೆ ಹೇಳಾಕತ್ತೀನಿ, ಯಾಕಂದ್ರೆ ಇದು MP ಅವ್ರ ಅಂಡರ್ ಒಳಗೆ ಬರ್ತದೆ. ಜಿಗಜಿಣಗಿ
ಜಿಗ್ಜನಿಗೆ MP ಅವ್ರಿಗೆ ಹೇಳಕತ್ತೀನಿ, ಇದು ಮ್ಯಾಗಿನ್ ಫ್ಲವರ್ ಮಾಡ್ರಿ, ತಳಗಿಂದ ನಮಗೆ ಬೇಕಾಗಿಲ್ಲ ಟ್ರೇನ್, ಇದು ಏನು ನೆಲಮನಿ ಟೈಪ್ ಮಾಡ್ತೀನಿ ಅಂತ ಅನ್ನೋದು ಬೇಕಾಗಿಲ್ಲ. ಯಾಕಂದ್ರೆ ತುಡುಗು ಮಾಡೋರಿಗೆ, ಒಂದು ಹುಡುಗ ಹುಡುಗಿ ಅವ್ರಿಗೆ ಮತ್ತೆ ಎಲ್ಲರಿಗೂ ಇದು ಆಸ್ಪದನೆ ಕೊಟ್ಟಂಗೆ ಆಗ್ತದ ತಳಗ್ ಮಾಡಿದ್ರಪ್ಪ ಅಂತಂದ್ರೆ. ಹೆಂಗ್ ತಳಗಂದ್ರ ರಾತ್ರಿ ಇಲ್ಲಿ 12ಕ್ಕ 1ಕ್ಕ ಮನೆಗೆ ಹೋಗ್ತಿರ್ತಾವ ಹುಡುಗ್ಯಾರ, ಎಜುಕೇಶನ್ ಹುಡುಗ್ಯಾರು, ಏನೋ ಡ್ಯೂಟಿ ಮಾಡೋರು, ಎಲ್ಲರೂ ಊರಿಗೆ ಹೋದವರು, ಬಸ್ ಸ್ಟ್ಯಾಂಡ್ಗೆ ಇದಕ್ಕೆ ಅಜಾಗಜಂತ್ರ ಅಂತರ ಆಗ್ತದ. ಬಸ್ ಸ್ಟ್ಯಾಂಡಿಂದ ಹೆಣ್ಮಕ್ಳು ಹೋಗುವಾಗ ತಳಗಿಂದ ಮಾಡಿದ್ರಿಪ್ಪ ಅಂತಂದ್ರೆ ಎಲ್ಲಾರು ತುಡುಗು ಮಾಡ್ಲಕ್ಕ ಮತ್ತೆ ಅದಕ್ಕೆ ಆಸ್ಪದನೆ ಕೊಟ್ಟಂಗೆ ಆಗ್ತದ. ಮ್ಯಾಗಿನ ರಸ್ತೆ ಅಂದ್ರೆ ಡಿಕ್ಲೇರ್ ಎಲ್ಲರಿಗೂ ಕಾಣಿಸ್ತದ, ಎಸ್ ಮಂದಿ ಹೋದ್ರು ಎಸ್ ಮಂದಿ ಬಂದ್ರು ಅಂತೇಳಿ. ಅದಕ್ಕೆ ನಾ ದಯವಿಟ್ಟು ಜಿಗ್ಜನಿಗೆ ಅವ್ರಿಗೆ, ನಮ್ಮ ಜಿಲ್ಲಾಧಿಕಾರಿಗೆ ಮತ್ತು ಆಡಳಿತ ಮಂಡಳಿಗೆ ಎಲ್ಲರಿಗೂ ದಯವಿಟ್ಟು ಹೇಳ್ತೀನಿ, ನಮಗೆ ಫ್ಲವರ್ ಮಾಡಿಕೊಡ್ಬೇಕು. ಇಲ್ಲಿದು ಮ್ಯಾಗಿಂದ ಮಾಡಿಕೊಟ್ರಪ್ಪ ಅಂತಂದ್ರೆ ಅಡ್ಡಾಡೋಕೆ ಅವಕಾಶ ಚಲೋ ಸಿಗ್ತದ ಅಂತ ಹೇಳತ್ತೀನಿ. ಅಟ್ರು ಮೀರಿ ನೀವು ತಳಗಿಂದ ನಾವು ಮಾಡ್ತೇವೆ, ಆಜು ಬಾಜು ಜಾಗ ಹೋಗ್ತದ, ಕೆಲವೊಬ್ರು ಜಾಗ ಹೋಗ್ತಾವು, ಕೆಲವೊಬ್ರು ಜಾಗಕ್ಕೆ ಹೊಡೆತು ಕೊಡ್ತದ ಅನ್ನುವಂಥವ್ರು ನಿಮಗೆ ಏನಾರ ಮನವಿ ಕೊಟ್ರೆ ಅದು ಅದರಂಗೆ ನೀವು ಹೋಗ್ಬಾರ್ದತ್ತ ನಾ ದಯವಿಟ್ಟು ಹೇಳತ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನೇ ಮಾಡ್ತೇವೆ ಅಂತಂದ್ರೆ ನಮ್ಮಲ್ಲಿ ಬಿಜಾಪುರದಾಗ ಎಷ್ಟು ಸಂಘಟನೆ ಅದಾವು, ಸುತ್ತ ಹಳ್ಳಿ ಸಂಘಟನೆ, ಇಲ್ಲಿ ಸಂಘಟನೆ ಮತ್ತು ನಮ್ಮ ದಲಿತ ಪರ ಸಂಘಟನೆ, ನಾವು ಎಲ್ಲರಿಗೆ ಕರೆ ಕೊಟ್ಟು ಹೋಗೊಟ್ಟು ಇಲ್ಲಿ ಏನು 10 ದಿನ ಆಗಲಿ 15 ದಿನ ಆಗಲಿ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ನಿಮಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ. ನನ್ನ 2 ಮಾತು ಮುಗಿಸ್ತೀನಿ. ನಿರ್ಮಲಾ ಪ್ರಹ್ಲಾದ್ ಹೊಸಮನಿ ಅಂತ ಹೇಳಿ. ಬಹಿಷ್ಕಾರ ಹಾಕೊಂಡಾರ ಓಟ್ ಹಾಕಂಗಿಲ್ಲ ಅಂತ ಹೇಳಿ ನಿಂದ್ರಿ ಅವ್ರು ಯಾಕೆ ಬರ್ತಾರ್ರಿ ಓಟ್ ಹಾಕಲತ್ತ ಒಂದು ಒಡೆ ನಿಂತ್ಕೊಂಡು ನೀರಾವರಿ ಮಾಡಿ ಇಲ್ಲ ಮಾಡಲಿಲ್ಲ ಅಂದ್ರೆ ನನಗೆ ಮಾರ್ಕ್ ಬರಲ್ಲ ಕೊಟ್ಟ ಮತ್ತೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಇಲ್ಲ ಭಾಳ ತಮ್ಮ ಕ್ಷೇತ್ರ ಅಲ್ಲಿಲ್ರಿ ಅವ್ರು ಯಾವ್ದು ನೀರಾವರಿ ಮಾಡಿ ಎಲ್ಲ ಜನ ಹೌದು ಅನ್ಸ್ಕೊಂಡ್ರು. ಇಲ್ಲಿ ಬಿಜಾಪುರದಾಗ ಯಾರು ಕೇಳಾಗೆ ಮಾಡಲ್ಲ. ನೀವೆಲ್ಲ ಓಟ್ ಹಾಕ್ತೀವಿ, ಅದ್ರ ಮೇಲೆ ಜಾತಿಯ ಮೇಲೆ ಹಾಕ್ತೀವಿ. ಧರ್ಮ ಆ ಧರ್ಮ ಈ ಧರ್ಮ ತೋಟ ಹಾಕ್ಬಿಡ್ತೀವಿ. ಅವ್ರು ಅದೇ ಅಲ್ಲೊಂದು ಗುಡಿಗೆ ಒಂದು ಕಲ್ಲು ಹೋಗಿತಾರ, ಇಲ್ಲೊಂದು ಮಸೂದಿಗೆ ಒಂದು ಕಲ್ಲು ಹೋಗಿತಾರ, ಎಲ್ಲರಿಗೂ ಹುಚ್ಚು ಮಾಡಿ ಓಟ್ ತಗೊಂಡು ಆರಿ ಬರ್ತಾರೆ. ಅದು ಬೇಡ ಇದು ಬೇಡ ಅಂತ ನಾವೇ ಶಾಣೆ ಆಗಿಲ್ಲ, ಅವ್ರಿಗೆ ಕೇಳೋಕಿತ್ತ ಒಂದ್ಸಲ ಸೋಲಿಸ್ರಪ್ಪ ಹೋಗಿ ಎಲ್ಲಾರಾಗಿ ಹೊಸಬ್ರು ಯಾರು ಎಲ್ಲಾರು ಕೂಡ ಬಹಿಷ್ಕಾರ ಹಾಕ್ಬೇಕ್ರಿ, ಒಟ್ಟಿಗೆ ಬಹಿಷ್ಕಾರ ಹಾಕೋಬೇಕು ನಾವು. ಬಹಿಷ್ಕಾರ ಬೇಡ, ನೀವು ಸರ್ ಇಲೆಕ್ಷನ್ ಸಂದರ್ಭ ಬಂದಾಗ ಎಲ್ಲರೂ ತನ್ನ ವೈಯಕ್ತಿಕ ಇದು ತೋರಿಸ್ಕೊಂಡು ಒಂದು ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ. ಆದ್ರೆ ಹೊರತು ಸಿಟಿ ಅಥವಾ ಜಿಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಂಗಿಲ್ಲ. ಇಲೆಕ್ಷನ್ ಆದ ನಂತರ ಇದರ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾರೆ ಸರ್? ಇವ್ರಿಗೆ ತಲೆನೇ ಇಲ್ಲ. ಅವ್ರು ಬರೀ ನಾ ಹಿಂದೂ ಅಂತ ಹಾಕೊಂಡ್ ಹೋಗ ಹುಚ್ಚ ಆಯ್ತು. ಅಲ್ಲಿ ಹುಚ್ಚರಾದ್ರು ಒಂದು 100 ಮಂದಿ ಹುಚ್ಚರಾದ್ರು. ಓಟ್ ಹಾಕುವಾಗ ಡೆವಲಪ್ಮೆಂಟ್ ಏನು ಬರಲ್ಲಲ್ವಾ ಸರ್? ಏನೋ ನಿಮ್ ಡೆವಲಪ್ಮೆಂಟ್ ಯಾರು ನೋಡಂಗಿಲ್ಲ. ಬೇಕಾದ್ರೆ ಕೇಳ್ರಿ, ಹೋಗಿ ಒಂದು ಜಗಳ ತೆಗೀರಿ, ನಮ್ಮ ಮಂದಿಗೆ ಹೊಡೆದನ ಅಂತ ಹೇಳಿ ಆಯ್ತದು. ಅದಕ್ಕೆ ಇದು ನೀವು ಸೋಲ್ಸೋ ತನಕ ಅವ್ರಿಗೆ ಒಂದು ಪಾಠ ಕಲ್ಸೋ ತನಕ ನೀವು ಇದು ಉದ್ಧಾರ ಆಗಲ್ಲ. ನೀವು ಕೇಳಿದ್ರು, ನೀವು ಮನವಿ ಮಾಡಿದ್ರು ಆಗಲ್ಲ. ನಾ ಮುಟ್ಟು ಹೇಳ್ತೀನಿ, ಆ ದೇವರಾಣಿ ಮಾಡಿ ಹೇಳ್ತೀನಿ, ನೀವು ಆಗಲ್ಲ. ಫ್ಲೈವರ್ ಆದ್ರೂ ಸರಿ ಆಗಲ್ಲ ಸರ್. ಸರ್ ಇದು ಫ್ಲೈವರ್ ಆಗ್ಬೇಕು, ಅಂಡರ್ ಪಾಸ್ ಆಗ್ಬೇಕು ಸರ್. ಫ್ಲೈವರ್ ಆಗ್ಬೇಕತ್ರಲ್ಲ ಸರ್. ಸರ್ ಇದು ರೈಲ್ವೆ ಕ್ರಾಸಿಂಗ್ ಫ್ಲೈವರ್ ಆಗ್ಬೇಕು, ಏನು ಅಂಡರ್ ಪಾಸ್ ಆಗ್ಬೇಕು ಸರ್? ಫ್ಲೈವರ್ ಆಗ್ಬೇಕಿಲ್ಲ ಸರ್. ಸರ್ ಏನ್ ತಾವ್ ಫ್ಲೈವರ್ ಆಗ್ಬೇಕು, ಅಂಡರ್ ಪಾಸ್ ಆಗ್ಬೇಕು ಸರ್? ಫ್ಲೈವರ್ ಆಗ್ಬೇಕಿಲ್ಲ ಸರ್. ಅಂಡರ್ಗ್ರೌಂಡ್ ಆದ್ರೆ ಸರ್ ದೊಡ್ಡ ಗಾಡಿ ಹೋಗುದಿಲ್ಲ, ಏನು ಆಗಲ್ಲ. ಈಗ ನಮಗ್ ಬಾಗೇವಾಡಿ ರೋಡ್ ಎಷ್ಟ್ ಅವಶ್ಯ ಇದೆ, ಬಾಲ್ಕೋಟ್ ರೋಡ್ ಅಷ್ಟೇ ಅವಶ್ಯ ಇದೆ. ಇದು ಫ್ಲೈವರ್ ಆಗಬೇಕತ್ತಾರೆ, ಹೌದಿಲ್ಲ ಸರ್? ಅದೇ ನಡೆದ ಸರ್. ಅದೇ ಸರ್ ಇದು ಫ್ಲೈವರ್ ಆಗ್ಬೇಕು, ಅಂಡರ್ ಪಾಸ್ ಆಗ್ಬೇಕು ಸರ್? ಯಾಕಂದ್ರೆ ದೊಡ್ಡ ಗಾಡಿ ಹೋದ್ರೆ ಬೈಪಾಸ್ ಮ್ಯಾಗಿಂದ ಮ್ಯಾಗ ಹೋಗ್ತದ್ರಿ. ಹಾ ರೀ. ಇದು ನೀವು ಅಂಡರ್ಗ್ರೌಂಡ್ ಮಾಡಿದ್ರೆ ಅದು ತಟ್ಟತಾವ್ರಿ. ಈಗ ಬೈಪಾಸ್ ಲಿಂದ ಗಾಡಿ ದೊಡ್ಡ ಬರ್ತಾವ. ಈಗ ನಾವು ಹೋಗ್ಬೇಕಾದ್ರೆ ಹಿಂಗ್ ನಿಂದಿರ್ಬೇಕಾಗ್ತದೆ. ಅದಕ್ಕೆ ಸರ್ ಫ್ಲೈವರ್ ಸರಿ, ಹೌದಿಲ್ಲ ಸರ್? ಸರ್ अंडर पास ಆಗ್ಬೇಕು ಸರ್. फ्लाईओवर बहुत जरूरी है सर. फ्लाईओवर होना चाहिए. ಫ್ಲೈವರ್ ಹೋನಾ ಚಾಹಿಯೆ ಸರ್. ಮತ್ತೆ ಈ ಸಂಸದರು ಅಂಡರ್ ಪಾಸ್ ಮಾಡ್ತೀವಿ ಅಂತಾರಲ್ಲ, फ्लाईओवर इज बेस्ट. ಹೌದಿಲ್ಲ ಸರ್? ನೋಡ್ರಿ, ಸ್ಟೇಟ್ ಗೌರ್ಮೆಂಟ್ ದವರು ನಮಗೆ 8-9 ಕೋಟಿ ರೂಪಾಯಿ ಕೊಡಾತಿಲ್ಲ. ಪೈಪ್ ಅವು ಎಲ್ಲ ತೆಗೆದು ಹೋಗಿಲಾಕ ನಮ್ಗೆ ಕೊಡಾತಿಲ್ಲ. ನಮ್ಗೆ ಅಂಡರ್ ಪಾಸ್ ಮಾಡಾಕ ಅವ್ರ ಸಹಕಾರ ತೋಳತಾರ ಅಂತ ಹೇಳ್ತಾ ಇದಾರ. ನಾವು ಅದು ಬೇಡ, ನಮಗ್ ಫ್ಲೈಓವರ್ ಆಗ್ಬೇಕಂತೇಳಿ ನಮ್ಮ ಸಂಘಟನೆಯವರು 4-5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಆದ್ರೂ ಅವರು ಫ್ಲೈಓವರ್ ಬೇಡ, ಅಂಡರ್ ಪಾಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಿಮ್ಮ ಅಭಿಪ್ರಾಯ? ಫ್ಲೈಓವರ್ ಆಗ್ಬೇಕು. ಫ್ಲೈಓವರ್ ಹೋನಾ ಚಾಹಿಯೆ. ಬೆಸ್ಟ್ ಅಲ್ಲ ಸರ್? ಓಕೆ ಸರ್, ಓಕೆ ಸರ್. ಸರ್ ಇದು ನಾವ್ ಇಲ್ಲಿ ಬಂದಿದ್ದ ಉದ್ದೇಶ ಇದು ಫ್ಲೈಓವರ್ ಆಗ್ಬೇಕು ಅಂತ ನಾವು ಬಂದಿವ.
ಈ ಸಂಸದರು ಏನ್ ಮಾಡ್ತಾರ ಅಂಡರ್ ಪಾಸ್ ಮಾಡ್ತಾರತ್ತ. ಅಂಡರ್ ಪಾಸ್ ಸರಿ ಆಗ್ತದ ಫ್ಲೈಓವರ್ ಸರಿ ಆಗ್ತದ ಅನ್ನೋದು ಫ್ಲೈಓವರ್ ಆಗ್ಬೇಕಿಲ್ರಿ ಸರ್? ಇದು ಫ್ಲೈಓವರ್ ಸರಿನೋ ಏನ್ ಅಂಡರ್ ಗ್ರೌಂಡ್ ಸರಿ ಸರ್? ತಾವೇ ಹೇಳಿ ಸರ್. ಫ್ಲೈಓವರ್ ಆಗತ್ ಇದೆ ಸರ್. ಅಲ್ಲಿ ಏನ್ ರಿಂಗ್ ರೋಡ್ ಲಿಂದ ಸೆಂಟ್ರ್ ಕಾಲಮ್ ಹಾಕೊಂಡ ಇಲ್ಲಿ ಬಂದ ಅಲ್ಲಿ ಮಧುವನ್ ಮುಂದೆ ಇಳಿಸ್ಕೊಂಡ್ಬಿಡು ಸರ್. ಆ ಕಡೆ ರಾಮನಗರ ಹೋಗ್ತಾವ, ಈ ಕಡೆ ಬಾಲ್ಕೋಟ್ ಹೋಗಿ ಸರ್. ಇಲ್ಲ ಸರ್, ಹಂಗ್ ಬರೋದಿಲ್ಲ ಸರ್. ಇಲ್ಲಿಂದ ಅಲ್ಲಿಂದ ತೆಳಗ, ಇಲ್ಲಿಂದ ಸೀದಾ ತೆಳಗ್ ಬರ್ತದೆ ಸರ್. ಹಿಂಗ ವಜ್ರಮನ್ ರೋಡ್ಲಿಂದ ತೆಳಗ ಆ ಟೈಪ್ ಎಲ್ಲ ವ್ಯವಸ್ಥೆ ಬರ್ತದೆ ಸರ್. ಇದು ಫ್ಲೈಓವರ್ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಸರ್. ಯಾಕಂದ್ರೆ ಪ್ರತಿಯೊಬ್ರು ಏನ್ ಮಾಡತ್ತಾರ, ಎಷ್ಟು ಈ ಟೈಪ್ ತೊಂದರೆ ಆಗ್ಬಾರ್ದು ಅಂತೇಳಿ ನಮ್ಮ ಹೋರಾಟ 4-5 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಇದು ಫ್ಲೈಓವರ್ ಆಗ್ಬೇಕಂತ ನಾವ್ ಅಲ್ಲತ್ತೀವಿ. ಅವರು ಅಂಡರ್ ಪಾಸ್ ಮಾಡ್ತಾರತ್ತ. ಅಂಡರ್ ಪಾಸ್ ಮಾಡಿದ್ರೆ ನೀರ್ ನಿಂದಿರ್ತವೆ. ಆಮೇಲೆ ರಾತ್ರಿ ಟೈಮಾಗ ಹೆಣ್ಮಕ್ಳು ಹೋಗ್ಲಾಕ ಬರ್ಲಾಕ ಅನಾನುಕೂಲ ಆಗ್ತದ. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಅಲ್ಲಿ ರಿಂಗ್ ರೋಡ್ ಬಂದ್ ನಿಂತಿದೆ, ಜುಮ್ನಾ ರೋಡ್ ಬಂದ್ ನಿಂತಿದೆ. ಈಗ ಚೆನ್ನಮ್ಮ ಸರ್ಕಲ್ ಅಲ್ಲಿ ಸೆಂಟರ್ ಮಾಡತ್ತಾರ ಅವ್ರು ಕಾಲಮ್ ಹಾಕೊಂಡ, ತೆಳಗೆಲ್ಲ ಓಪನ್. ಹಾ, ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಇಲ್ಲಿ ಒಬ್ಬರ ಸಲುವಾಗಿ ನೋಡ್ಬೇಡ್ರಿ ಸರ್, ಬರೀ ಇವ್ರು ಒಬ್ಬರ ಸಲುವಾಗಿ ನೋಡ್ಬೇಡ್ರಿ. ಅವ್ರು ಏನಾರ ಮಾಡ್ಲಿ. ಹಾ, ಇಲ್ಲಿ ಫ್ಲೋರ್ ಆದ್ರೆ ಎಲ್ಲರಿಗೂ ಚಲೋ ಆಗ್ತದ. ಈಗ ಗ್ರೌಂಡ್ ಅಂದ್ರೆ ನೀರ್ ನಿಲ್ತದ, ಕೆಲವರಿಗೆ ಪ್ರಾಬ್ಲಮ್ ಆಗ್ತದ. ನಾಳೆ ಹೋಗೋರು ಏನು ಅನಾಹುತ ನೀರ್ ನಿಂತಂದ್ರೆ ಯಾವ ಹೋದ ಸಣ್ಣ ಹುಡುಗರು ಅನಾಹುತ ಆಗ್ತದ. ಫ್ಲೋರ್ ಮಾಡಿ ಸರ್, ಇಲ್ಲವ್ರ ಸಲುವಾಗಿ ನೋಡಕ್ ಹೋಗ್ಬೇಡ್ರಿ. ಟೋಟಲ್ ಹುಬ್ಳಿಯಿಂದ ಬರುವಂತವ್ರಿಗೆ ನೋಡ್ರಿ ನೀವು ಮೊದ್ಲ. ಯಾಕಂದ್ರೆ ಇಲ್ಲವ್ರು ಮತ್ತೆ ಏನಾರು ಒಂದ್ ದಾರಿ ಹಿಡ್ಕೊಳ್ತಾರ. ಹಾ ಸರ್, ಫ್ಲೋರ್ ಆಗೋದ್ರೆ ಒಳ್ಳೇದು. ಫ್ಲೈಓವರ್ ಆಗ್ಬೇಕಿಲ್ಲ ಸರ್? ಸರ್, ಇದು ಫ್ಲೈಓವರ್ ಆಗ್ಬೇಕು ಏನಾಗ್ಬೇಕು ಸರ್? ಸರ್, ಇದು ನೀವು ಫ್ಲೈಓವರ್ ಮಾಡ್ಬೇಕು ಏನ್ ಅಂಡರ್ ಪಾಸ್ ಮಾಡ್ಬೇಕು ಸರ್? ಫ್ಲೈಓವರ್ ಮಾಡ್ಬೇಕು. ಸರ್, ಫ್ಲೈಓವರ್ ಆಗ್ಬೇಕಲ್ರಿ? ಮತ್ತೆ ಅಂಡರ್ ಪಾಸ್ ಮಾಡಿದ್ರೆ ಏನಾಕತ್ರಿ? ಹೌದಲ್ರಿ? ಅದೇ ಈಗ ಲೋಕಲ್ದವ್ರ ಏನದಾರ ಅಂಡರ್ ಪಾಸ್ ಬೇಕತ್ತಾರ, ತಮ್ಗ ಅನುಕೂಲ ಆಗ್ಬೇಕಂತೇಳಿ. ಈಗ ಜುಮ್ನಾಳ ರೋಡ್ ಏನ್ ಪೂರಾ ಎಲ್ಲಾ ಆ ಕಡೆ ಎಲ್ಲಾ ಬಡಾವಣೆ ಭಯಂಕರ ಹಬ್ಬಲಾಗ್ತದ ಪೂರಾ. ಹೌದಲ್ರಿ? ಮತ್ತ ಆ ಕಡೆವರೆಗೆಲ್ಲ ಇಲ್ಲಿ ಎಷ್ಟು ಅನಾನುಕೂಲ ಆಗ್ತದ. ಹೌದಲ್ರಿ? ಅದಕ್ಕ ಈಗ ಹಾ, ಅದೇ ಈಗ ಒಟ್ಟು ಅಲ್ಲಿ ಹೆಂಗೂ ಅಲ್ಲಿ ರಿಂಗ್ ರೋಡ್ ಬಂದ್ ನಿಂತದ. ಅಲ್ಲಿಂದ ಸೆಂಟರ್ ಕಾಲಮ್ ಹಾಕೊಂಡ ಫ್ಲೈಓವರ್ ಮಾಡತ್ತೀರಿ ನೀವು. ಅದೇ ಸರಿ ಇಲ್ರಿ ಸರ್?